ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕದ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಸುಶೀಲ್ ಕೋಡಿಯಾ ಅವರ ಆಫೀಸ್ ಮೇಲೆ ಸಾರ್ವಜನಿಕ ದಾಳಿ. ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ನಾನು ಮರಾಠಿ ಕಲಿಯುವುದಿಲ್ಲ ಅಂತ ಬರ್ಕೊಂಡಿದ್ರಂತೆ. ಈ ಕಾರಣಕ್ಕೆ ದಾಳಿ ನಡೆದಿದೆ ಅಂತ ತಿಳಿದು ಬಂದಿರುವಂಥದ್ದು. ಅಮೆರಿಕಾದ ಟೆಕ್ಸಾಸ್ನ ನದಿ ಭಯಾನಕವಾಗಿ ಉಕ್ಕಿ ಹರಿಯುತ್ತಿದೆ ಅಂತೆ. ಈ ಬಗ್ಗೆ ಆದಿತ್ಯ ಅವರು ವರದಿ ಮಾಡಿದ್ದಾರೆ. ಅತಿ ವೇಗ ಚಾಲನೆಯಿಂದ ಸಾವಿಗೀಡಾದವರ ಪರಿಹಾರ ನಿರಾಕರಣೆ. ಅತಿ ವೇಗದಲ್ಲಿ ಕಾರು ಚಾಲನೆ ಮಾಡಿ ಸಾವಿಗೀಡಾದ ವ್ಯಕ್ತಿಯ ಪತ್ನಿ, ಮಗ ಮತ್ತು ಪೋಷಕರು ಕೋರಿದ 80 ಲಕ್ಷ ರೂಪಾಯಿ ಪರಿಹಾರವನ್ನು ನ್ಯಾಯಾಲಯ ನಿರಾಕರಿಸಿದೆ. ದೂದ್ಸಾಗರ್ ಜಲಪಾತದಲ್ಲಿ ನಿಷೇಧ ಉಲ್ಲಂಘನೆ. ದೂದ್ಸಾಗರ್ ಜಲಪಾತದಲ್ಲಿ ನಿಷೇಧ ಉಲ್ಲಂಘಿಸಿದ 21 ಜನರ ವಿರುದ್ಧ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ರವೀಂದ್ರ ಜಡೇಜಾ ಇಂಗ್ಲೆಂಡ್ ನೆಲದಲ್ಲಿ ಇತಿಹಾಸ ಸೃಷ್ಟಿ. ಕ್ರಿಕೆಟ್ನಲ್ಲಿ ರವೀಂದ್ರ ಜಡೇಜಾ ಇಂಗ್ಲೆಂಡ್ ನೆಲದಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ. ಹಾಸನ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಫೋಟಕ ಅಂಶ ಬಯಲು. ಹಾಸನ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿವೆ. ಕೋಲಾರದಲ್ಲಿ ನವವಿವಾಹಿತನ ದುರಂತ ಸಾವು. ಕೋಲಾರದಲ್ಲಿ ಮದುವೆಯಾದ ರಾತ್ರಿಯೇ ನವವಿವಾಹಿತ ದುರಂತ ಸಾವನ್ನಪ್ಪಿದ್ದಾನೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ. ಈ ಯೋಜನೆಯಡಿ ತಾಯಂದಿರಿಗೆ 5,000 ರೂಪಾಯಿ ದೊರೆಯಲಿದೆ. ನಾಯಿ ಕಚ್ಚಿ ಕಬಡ್ಡಿ ಆಟಗಾರ ಸಾವು. ನಾಯಿ ಕಚ್ಚಿದ ನಂತರ ಕಬಡ್ಡಿ ಆಟಗಾರ ಸಾವನ್ನಪ್ಪಿದ್ದಾರೆ. ರೇಬಿಸ್ ಎಷ್ಟು ಅಪಾಯಕಾರಿ ಇದರಿಂದ ತಿಳಿಯಬಹುದು. ನಮೋ ಡ್ರೋನ್ ದೀದಿ ಯೋಜನೆ. ಈ ಯೋಜನೆಯಡಿ ಡ್ರೋನ್ ಖರೀದಿಗೆ 8 ಲಕ್ಷ ರೂಪಾಯಿ ಸಹಾಯಧನ ದೊರೆಯಲಿದ್ದು, ಯಾರೆಲ್ಲ ಅರ್ಹರು ಮತ್ತು ಅರ್ಜಿ ಸಲ್ಲಿಕೆ ಹೇಗೆ ಎಂಬ ಬಗ್ಗೆ ಮಾಹಿತಿ ಲಭ್ಯವಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.